ನೋಡಿ ಎಷ್ಟು ಮಾಯ್ಶ್ಚರ್ಡ್ ಆಗಿದೆ, ಸುರಿತಾ ಇದೆ. ಈ ಥರ ಕಾಣುತ್ತೆ ಕ್ರೀಮ್. ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ವಾಟ್ ಇಸ್ ದ ಸೀಕ್ರೆಟ್ ರೆಮಿಡಿ ಅಂತ. ಓಕೆ, ಆಲ್ಸೋ ನಮ್ಮ ಮಮ್ಮಿಗೆ ಏನೋ ಕೊಡಬೇಕಾಗಿತ್ತು ಇವತ್ತು. ಹಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನನಗೆ ತುಂಬ ಮೀಟಿಂಗ್ಸ್ ಇತ್ತು, ಅದೆಲ್ಲ ಅಟೆಂಡ್ ಮಾಡಿ ನಾನು ಆಫೀಸಿಗೆ ರೆಡಿಯಾಗಿ ಹೋಗೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಸೊ ಅದಕ್ಕೆ ವ್ಲಾಗೇ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಹೆಂಗಿದ್ದೀರಾ ಮಮ್ಸಿ? ಓಕೆ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸುಸ್ತು ಕಮ್ಮಿ ಆಗೈತಾ? ಸುಸ್ತು ಕಮ್ಮಿ ಆಗೈತೆ, ಸ್ವಲ್ಪ ಮೈ ಕೈ ಇದೆಲ್ಲ ನೋವು, ಮಲಗಿ ಸುಮ್ಮನೆ ಮನ್ಕೊಳ್ದೆ ಇವತ್ತೇನು ಮಾಡಿದ್ದೀರಾ ಸಾಧನೆ? ಅಯ್ಯೋ, ಸುಮ್ಮನೆ ಕೂತು ಮಲಗಿ ಬೇಜಾರು, ಏನೂ ಮಾಡಿಲ್ಲ, ಸುಮ್ಮನೆ ಇದ್ಬಿಡು ನೀನು. ಏನೂ ಮಾಡಿಲ್ಲ ನೀನು? ಸೀರೆ ಕುಚ್ಚಾಕಿರೋದಲ್ಲ ಬಿಚ್ಚಾಕಲ್ಲ? ಮತ್ತೆ ಬಿಚ್ಚಾಕಲ್ಲ, ಒಂದು ಸೀರೆ ಕುಚ್ಚಾಕಿದ್ದಾರೆ, ನಿಮ್ಗೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಬಟ್ ದೆನ್ ಇವಾಗ ನಮ್ಮಮ್ಮ ಆಚೆ ಕೆಲಸಕ್ಕೆ ಕಳಿಸ್ತಾ ಇರ್ತಾರೆ, ಮನೆಗೆ ಬರೋಂಗಿಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಕಾಲು ಇಟ್ಟಿಲ್ಲ ಗೊತ್ತಾ. ಏನು ಮಾಡೋದು, ನಾನು ಆಚೆ ಹೋಗೋಕ್ಕಾಗಲ್ಲ, ಆ ಕೆಲಸ ನೀನೇ ತಾನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ. ಓಕೆ, ಆಲ್ಸೋ ನಮ್ಮ ಮಮ್ಮಿಗೆ ಏನೋ ಕೊಡಬೇಕಾಗಿತ್ತು ಇವತ್ತು, ಅದಕ್ಕೆ ಆಯ್ತು. ಬಟ್ ಏನವ, ಅಯ್ಯಯ್ಯೋ ಏನಪ್ಪ ಇದು, ಓಪನ್ ಮಾಡಿ ಏನಂತ. ಪೇಪರೇ ಕಿತ್ತಾಕ್ಬಿಟ್ರಪ್ಪ. ಏನು ಮಾಡಲಿ, ಏನದು ಉಂಗುರ ಬಂತ, ಚೌತಿ ದಿನ ಬಂದೈತೆ. ಇಲ್ಲಿ ತೋರಿಸು, ಏನು ಉಂಗುರ? ಇದು ಏನೋ ಪೀತಾಂಬ್ರಿ ಅಲ್ವೇ? ತಾಮ್ರದ್ದು ಹಾವಿನ ಉಂಗುರ, ಕಾಪರ್ ಉಂಗುರ. ನನಗೆ ಭಯನೇ ಆಯಿತು ಒಂದು ನಿಮಿಷ, ಏನಪ್ಪ ಅಂತಾರ. ಏನು ಅಂದ್ಕೊಂಡೆ? ಏನೋ ಗೊತ್ತಿಲ್ವಲ್ಲ. ಇಲ್ಲೂ ಈ ಫಿಂಗರ್ಗೆ ಹಾಕಬೇಕು, ಇದು ಲೆಫ್ಟ್ ಸೈಡ್ಗೆ ಹಾಕ್ಬೇಕು, ರೈಟ್ ಅಲ್ಲ. ಒಂದು ಮೀಡಿಯಮು, ಒಂದು ಲಾರ್ಜು, ಹಾಫ್ ಮೇಲ್ಗಡೆ ಬರಬೇಕು. ಅದು ನನಗೆ ಹಾವು ಮೇಲೇನೆ ಬರ್ತಾರೆ. ಎಲ್ಲಿ ತಲೆ ನೋಡಲಿ, ತಲೆನೇ ಮೇಲ್ ಬರಬೇಕು, ಇನ್ನೇನು ಹಿಂಗೆ ಮೇಲ್ಗಡೆ ತೋರಿಸ್ಬೇಕು, ಬಾಲ ಕೆಳಗಡೆ ಬರಬೇಕು. ಅಯ್ಯೋ, ಮೇಲೆ ಅಂದರೆ ಏನೋ 50 ವರ್ಷ ಆದ್ರೆ ಸಮಯ ಇಲ್ಲ ಅನ್ನಂಗೈತಲ್ಲ. ಇದು ಎಷ್ಟು ದಪ್ಪ, ಯಾವಾಗಲೂ ಇದು ನಮಗೆ ಮೇಲಕ್ಕೆ ಬರ್ಬೇಕು ಕಣೆ, ಕೆಳಗೆಲ್ಲ ಹೋಗೋದು. ನೋಡು, ತೋರಿಸು. ಎಮ್ಮೆ ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊ. ಯಾರು ಹಾಕಿರೋರ್ನ ನೋಡು, ಹಾಕಿರೋರು ಹಿಂಗೆ ಹಾಕಿರೋ, ತಲೆ ಮೇಲ್ ಬರಬೇಕು, ಇಲ್ಲ ನೋಡು. ಇವತ್ತೇ ಬೇಡ, ಕಾಪರ್ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ. ಸೊ ನಾನು ಪೂಜೆ ಮಾಡ್ಬಿಟ್ಟು ಬುಧವಾರ ಹಾಕೋದು. ನಾವು ಇಶಾ ಫಾಲೋ ಮಾಡಲ್ಲ, ನಾವು ಯಾವ ಸಾಧನೂ ಮಾಡಿಲ್ಲ, ಅಲ್ಲಿಂದ ಏನು ಕೋರ್ಸ್ ಗಿರ್ಸ್ ಏನೂ ಮಾಡಿಲ್ಲ. ನಮ್ಮ ಮಮ್ಮಿ ಇದನ್ನ ಹಾಕೋಬೇಕು ಅಂತ ಆಸೆ ಪಡ್ತಾ ಇದ್ರು, ಕೇಳ್ತಾನೆ ಇದ್ರು. ಮುಂಚೆ ಎಲ್ಲ ಹಾಕತ್ತಾ ಇದ್ದೆ, ತಾಮ್ರದ ಜಾತ್ರೆಗಳಿಗೆಲ್ಲ ಹೋದಾಗ 5 ರೂಪಾಯಿ 10 ರೂಪಾಯಿ ಕೊಡ್ತಾ ಹೋಗ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಆಫೀಸಲ್ಲಿ, ಶೀ ಈಸ್ ಅ ಫಾಲೋವರ್ ಆಫ್ ಇಶಾ ಆಯಿತಾ. ಅವ್ರು ವಾಲಂಟಿಯರ್ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರನ್ನ ಕೇಳಿದೆ ನಾನು, ಹಾಕೋಬೋದಾ ಏನು ಕತೆ ಅಂತ. ಅವ್ರು ಹೇಳಿದ್ರು, ಹಾಂ ಸಾಧನೆ ಮಾಡಿಲ್ಲ ಅಂದರು ಅದೇನು ಪ್ರಾಬ್ಲಮ್ ಇಲ್ಲ, ಏನು ಕೋರ್ಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇಟ್ಸ್ ಜಸ್ಟ್ ಕಾಪರ್, ಅದು ಏನೋ ಕಾನ್ಸಂಟ್ರೇಟ್ ಮಾಡಿ ಅವ್ರು ಕಳಿಸ್ತಾರೆ, ಅದನ್ನು ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರು. ಅದಕ್ಕೆ ಸರಿ ಆಯಿತು, ಆರ್ಡರ್ ಮಾಡ್ತೀನಿ ಬಿಡಿ ಅಂತಂದೆ. ಅವ್ರು ಅದಕ್ಕೆ ಇಲ್ಲ 40 ರೂಪೀಸ್ಗೆಲ್ಲ ನೀನು ಯಾಕೆ ಆರ್ಡ್ರ್ ಮಾಡ್ತೀಯ, ನಾನು ಹೆಂಗಿದ್ರು ಏನೋ ಆರ್ಡ್ರ್ ಮಾಡಬೇಕು, ಅದ್ರ ಜೊತೆ ಮಾಡ್ತೀನಿ ಬಿಡು ಅಂತ ಹೇಳಿ 4-5 ವಾರ ಆಯಿತು. ಇವಾಗ ಫೈನಲಿ ತಂದು ಕೊಟ್ಟರು ಇವತ್ತು. ಆ್ಯಂಡ್ ಏನು ಗೊತ್ತಾ, ಅವ್ರ ನನ್ನ ಹತ್ರ ದುಡ್ಡು ಇಸ್ಕೊತಲ್ಲ, ಅದಕ್ಕೆ ಅವ್ರೇನು ಹೇಳ್ತಾರೆ ಗೊತ್ತಾ, ಕಾಫಿ ಕೊಡಿಸ್ಬಿಡು ನೀನು, ನನಗೆ 80 ರೂಪಾಯಿ ಎಲ್ಲ ದುಡ್ಡು ಕೊಡಬೇಡ ಅಂತ ಅಂತಾರೆ. ಕಾಫಿ ಕೊಡಿಸ್ಬಿಡು, ಸ್ಟ್ರಾಂಗ್ ಆಗಿರೋ ಅಷ್ಟೇ, ಕಾಫಿ ಕೊಡಿಸ್ಬಿಡ್ತೀನಿ. ಆಮೇಲೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ವಂತ ಇದನ್ನು ಹಾಕೊಳ್ಳೋಕ್ಕೆ. ಪೀರಿಯಡ್ಸ್ ಟೈಮಲ್ಲೂ ಹಾಕೋಬೋದಂತೆ, ಅದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಶಾ ಯೋಗ ಅವರು ಏನಂತ ರಿಸ್ಟ್ರಿಕ್ಷನ್ಸ್, ನೈಟ್ ಮಲಗುವಾಗ ಬಿಚ್ಚಿಡ್ಬೋದಾ? ಏನಿಲ್ಲ, ಹಾಕೊಂಡೇ ಮಲ್ಕೋಬೋದು. ವಾಶ್ರೂಮ್ ಗೊತ್ತಾಗಿಲ್ಲ, ಅದಕ್ಕೂ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ವಂತೆ. ಬಟ್ ಅದೇ ನಿಂಗೆ ಮನ್ಸಿಗೆ ಓಕೆ ಅನಿಸಿಲ್ಲ ಅಂತಂದರೆ ನೀನು ಬೇಕಾದ್ರೆ ಬಿಚ್ಚಿಡ್ಬೋದು. ನೈಟ್ ಬಿಚ್ಚಿಟ್ಟು ಬೆಳಿಗ್ಗೆ ಮಾಮೂಲಿ ನೈಟ್ ಹಾಕೋಬೇಕು, ನೈಟ್ ಹಾಕೊಳ್ಬೋದು. ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಬಿಚ್ಚಿಟ್ಬಿಟ್ಟು ಹೋಗು ಅಷ್ಟೇ. ಪೀರಿಯಡ್ಸ್ ಆದಾಗಲೂ ನಿಂಗೆ ಏನಾದ್ರು ಹಾಕೋಬಾರ್ದು ಅಂತ ಅನ್ಸಿದ್ರೆ ಹಾಕೊಳ್ಳೋದೇನು ಬೇಡ. ಅದು ಬಿಟ್ಟು ನಿಂಬೆಹಣ್ಣಲ್ಲಿ ವಾಶ್ ಮಾಡ್ಕೋಬೋದಂತೆ, ನಿಂಬೆಹಣ್ಣಲ್ಲಿ ಅಥವಾ ಹುಣಸೆನಲ್ಲಿ ಅಥವಾ ಪೀತಾಂಬ್ರಿಲಿ. ಅದು ಮೇನ್ಲಿ ದೇವ್ರ ಮನೆ ಕ್ಲೀನ್ ಮಾಡುವಾಗ ಅದು ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡಿ ಪೂಜೆ ಮಾಡಿ, ಒಂದ್ಸಲಿ ಪೂಜೆ ಮಾಡಿ ದೇವ್ರ ಮನೇಲಿ ಇಟ್ಟು, ಅವ್ರು ಹೆಂಗಿದ್ರು ಅದೆಲ್ಲ ಎನರ್ಜೈಸ್ ಮಾಡಿರ್ತಾರೆ. ಆದರೂ ಒಂದ್ಸಲಿ ನಿಮ್ಮ ಮನೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕೋ ಅಂತ ಅಂದ್ಲು. ಸೊ ಅದು ಬಿಟ್ಟು ಬೇರೆ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ವಂತೆ, ಎಲ್ಲ ಕೇಳ್ಕೊಂಡೆ ನಾನು. ಆ್ಯಂಡ್ ಆಲ್ಸೋ ತಾಮ್ರ ಹಾಕೋದ್ರಿಂದ ನಮ್ಮ ಬಾಡಿ ಹೀಟ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತಂತೆ, ಪಿತ್ತ ಕಮ್ಮಿ ಆಗುತ್ತಂತೆ. ಇದೆಲ್ಲ ನಾನು ಇಂಟರ್ನೆಟ್ಸಲ್ಲಿ ನೋಡಿದೆ. ಸೊ ಅವಾಗೆಲ್ಲ ಅದನ್ನೇ ಜಾಸ್ತಿ ತಾಮ್ರ ಹಾಕ್ಸ್ತಾ ಇದ್ರು ಕೈಗೆ, ಬಾಡಿನ ಎನರ್ಜೈಸ್ಡ್ ಆಗಿ ಇಡುತ್ತಂತೆ. ನಾನು ಪೂಜೆ ಮಾಡ್ಬಿಟ್ಟೆ ಮಂಗಳವಾರ. ಅದಕ್ಕೆ 2 ತರಿಸಿದೆ, ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ಮೀಡಿಯಮ್
ಒಂದು ಲಾಸ್ಟ್ ತರಿಸ್ದೆ ಬಿಕಾಸ್ ಈ ಒಂದು ನನ್ನ ಉಗುರು ಏನು ನೋಡ್ತಾ ಇದ್ರೆ ಅದ್ಭುತವಾದ ಉಗುರು, ಇದಕ್ಕೆಲ್ಲ ಆಗಬರಲ್ಲ ರಿಂಗು. ಇದೇ ಫಸ್ಟ್ ರಿಂಗ್ ಅನ್ಸುತ್ತೆ ನಾನು ಲೈಫಲ್ಲೇ ಹಾಕೋತಾ ಇರೋದು ಅಲ್ವಮ್ಮ. ಯಾಕೆ ಚಿನ್ನದ ರಿಂಗ್ ಇಲ್ಲ? ಚಿನ್ನದ ರಿಂಗು ಡೈಲಿ ಯೂಸ್ ಮಾಡೋದು ನಾನು ಹೇಳ್ತಿರೋದು. ಅದನ್ನು ಇನ್ಮೇಲೆ ಡೈಲಿ ಯೂಸ್ ಮಾಡು. ಇರೋದನ್ನ ಚಿನ್ನದ ರಿಂಗ್ನ ಇಷ್ಟ ಆಗಲ್ಲ. ಎಲ್ಲ ಹೆಂಗೆ ಹಾಕತ್ತಾರೆ ನಿನಗೆ ಇರೋದನ್ನ ಹಾಕೊಳ್ಳೋಕ್ಕೆ ನೋವಲ್ಲ. ಸೊ ಪೂಜೆ ಮಾಡಿಬಿಟ್ಟು ಹಾಕೋತೀವಿ. ಇವಾಗ ನಮ್ಮ ಅಮ್ಮಂದು ಒಂದು ಸ್ವಲ್ಪ ಆಚೆ ಕಡೆ ಕೆಲಸ ಐತೆ, ಅದನ್ನು ಮುಗಿಸ್ಕೊಂಡು ಬಂದು ನಾಳೆ ಬೆಳಗ್ಗೆ ನಾನು 9 ಗಂಟೆಗೆ ಹೋಗ್ಬೇಕು ಗೈಸ್ ಆಫೀಸ್ಗೆ. 9 o'clock, ಐ ಮೀನ್ 9:00 ಹಂಗಂದ್ರೆ ನಿದ್ದೆ ಇಲ್ಲ ಏನೂ ಇಲ್ಲ. ಸೊ ಹೋಗ್ಬಿಟ್ಟು ಬಂದು ನಾನು ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಇವಾಗಲೇ, ಸೊ ದಟ್ ನಾನು ಬೆಳಗ್ಗೆ ತೊಗೊಂಡು ಹೋಗ್ಬೋದು ಆ್ಯಂಡ್ ಮಮ್ಮಿ ಕೂಡ ತಿನ್ಬೋದು. 1-2 ವಾರ ಡಾಕ್ಟ್ರು ಕಿಚನ್ಗೆ ಹೋಗ್ಬೇಡ ಅಂತ ಹೇಳಿರೋದು, ಆಗಲೇ ಹೇಳ್ತವ್ರೆ ಉಪ್ಸಾರು ಮಾಡು, ನಾನು ಮಧ್ಯಾಹ್ನ ಮುದ್ದೆ ಮಾಡ್ಕೋತೀನಿ. ಏನು ಮಾಡ್ಬೇಕು ನನಗೂ ಸಾಕು. ಅವ್ರು ಹೇಳಿರೋದು 2 ವಾರ. ಅಯ್ಯೋ 2 ವಾರ ಇಲ್ಲಡು ಇಲ್ಲ, ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ ನಾನು. ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡ್ರೆ ನಾವು. ಹೌದಾ, ಅದಕ್ಕೆ ನಿನ್ನ ಹುಷಾರು ಮಾಡಿ ಕಳ್ಸಿರೋದಲ್ವಾ. ಕರ್ಕೊಂಡೋಗಿ ನಾನು ಅಲ್ಲೇ ಬಿಡ್ತೀನಿ ಅಷ್ಟೇ. ಹೇಳಿದ ಮತ್ತೆ ಕೇಳಿಲ್ಲ ಅಂತಂದ್ರೆ ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಅಲ್ಲೇ ಇರಲಿ ಆರಾಮಾಗಿ, ಅಲ್ಲಿಂದನೇ ಹುಷಾರಾಗಿ ಬರಲಿ. ಯಾರ ಕೈಲಾಗುತ್ತೆ ಹೇಳಿ? ನಾವು ಮನುಷ್ಯರು, ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ. ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ತಿರ್ಗಾ ರಾತ್ರಿ ಬಂದರೆ ಅಡುಗೆ ಮಾಡಬೇಕು, ಹೋಗೋಕ್ಕೆ ಮುಂಚೆ ಅಡುಗೆ ಮಾಡಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು. ಅಷ್ಟು ವರ್ಷ ಸಾಕಿದ್ದೀನಿ, 1 ವಾರ ನೋಡ್ಕೊಳಕ್ಕೆ ಎಷ್ಟು ಯೋಚನೆ. ನೋಡ್ಕೊಳ್ಳೋ ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು, ನೋಡ್ಕೊಳ್ತೀವಿ, ತೊಂದರೆ ಇಲ್ಲ. ಅದಕ್ಕೆ ತಕ್ಕಂಗೆ ನೀನು ಸಪೋರ್ಟ್ ಮಾಡಬೇಕು, ರಿಕವರ್ ಆಗಿ. ನಾನೇನ್ ಮಾಡ್ತಿದ್ದೀನಿ, ತಿರ್ಗಾ ನಾಳೆ ಮಧ್ಯಾಹ್ನ ನೀನು ಹೋಗಿ ಅಡುಗೆ ಮಾಡಿ ಆ ಹೊಗೆಗೆ ತಿರ್ಗಾ ಜಾಸ್ತಿ ಆದ್ರೆ ತಿರ್ಗಾ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ತಿರ್ಗಾ ಆವಾಗಲೂ ನೋಡ್ಕೋಬೇಕಾ? ಅಷ್ಟೇ. ಈ ಮಂದ ತಲೆ ಆಯ್ತಲ್ಲ, ಇದಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಷ್ಟೇ. ನಾನು ಗಿವ್ ಅಪ್ ಮಾಡ್ಬಿಡ್ಬೇಕು ಲೈಫಲ್ಲಿ, ದೇವರೇ ಕರ್ಕೊಂಡ್ಬಿಡಪ್ಪ ನನ್ನ ಕೈಲಿ ಆಗಲ್ಲ ಅಂತ. ಇದೆಲ್ಲ ಮಾಡೋಕ್ಕಾಗುತ್ತೆ, ಹೊಡಿಯೋಕ್ಕೆ ಹೇಳಿದ ಮಾತು ಕೇಳೋಕ್ಕಾಗಲ್ಲ ನಿನಗೆ. ಇವಾಗ ಹೋಗಿ ಕೆಲಸ ನೋಡ್ಬಿಟ್ಟು ಬಂದು ಅಡುಗೆ ಮಾಡ್ತೇನೆ ಗಾಯಸ್. ಐತೆ ನೋಡಿ ಮೂತಿ ನೋಡಿ, ಇವತ್ತೇ ಒಂದು ಸ್ವಲ್ಪ ನೋಡೋ ಥರ ಐತೆ. ಓಕೆ ಗೈಸ್, ಲಾಂಗ್ ಟೈಮ್ ನೋ ಸಿ. ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತಂದಲ್ಲ, ಹೋಗಿ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಬಂದು 2 types ಆಫ್ ಸಾಂಬಾರು ಮಾಡಿದೆ. ಬಿಕಾಸ್ ಒಂದು ಸಾಂಬಾರು ಬಂದ್ಬಿಟ್ಟು ತೊಗರಿಕಾಯಿ ಹಾಕಿ, ಕಡಲೆಬೇಳೆ ಹಾಕಿ, ಕಡಲೆಕಾಳು ಹಾಕಿ ಮಸಾಲೆ ಸಾರು ಥರ ಮಾಡ್ತಾಯಿದ್ದೆ. ಆ್ಯಂಡ್ ಮಮ್ಮಿ ಅದು ತಿನ್ನೋಂಗಿರಲಿಲ್ಲ. ಆ ಸಾರು ಯಾಕೆ ಮಾಡ್ತಿದ್ದೆ ಅಂದರೆ ನಾಳೆ ನಾನು ಬೇಗ ಆಫೀಸ್ಗೆ ಹೋಗಬೇಕು, ಸೊ ನಾಳೆ ಮಾಡೋಕ್ಕಾಗಲ್ಲ ಏನು ಅಂತ ಇವತ್ತು ರಾತ್ರಿನೇ ಸಾರು ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಮಮ್ಮಿ ಅದು ತಿನ್ನೋಂಗಿಲ್ಲ ಅಂತ ತಿರ್ಗಾ ಮಮ್ಮಿಗೆ ಬರೀ ಬೇಳೆ ಹಾಕಿ ಉಪ್ಸಾರು ಮಾಡಿ ಕೊಟ್ಟೆ. ಸೊ ಅವ್ರು ಅದನ್ನು ತಿಂದರು, ನಾವು ಕಾಳು ಸಾರು ತಿಂದ್ವಿ, ಮುದ್ದೆ ತಿಂದ್ವಿ. ಆ್ಯಂಡ್ ಐ ವಾಸ್ ಒಂದು ಸ್ವಲ್ಪನಾದರೂ ವಾಕ್ ಮಾಡಿದೆ ಇವತ್ತು. ಆ್ಯಂಡ್ ಐ ವಾಸ್ ಅಬೌಟ್ ಟು ಸ್ಲೀಪ್. ದೆನ್ ಐ ರಿಮೆಂಬರ್ಡ್ ದಟ್ ನಾನು ಗಿಡಗಳಿಗೆ ನೀರು ಹಾಕಿ ಬಾಗಿಲು ತೊಳಿಬೇಕು. ಆ್ಯಂಡ್ ಆಲ್ಸೋ ಇಟ್ ಇಸ್ ಬೀನ್ ಸೋ ಲಾಂಗ್, ನಾನು ಸ್ಕಿನ್ ಕೇರೇ ಮಾಡ್ಕೊಂಡಿಲ್ಲ ನೈಟ್ ಟೈಮಲ್ಲಿ. ಆ್ಯಂಡ್ ನೀವು ಲಾಸ್ಟ್ ಸ್ಕಿನ್ ಕೇರ್ ವ್ಲಾಗ್ನಲ್ಲಿ ಯು ಆಸ್ಟ್ ಮೀ ಡಾರ್ಕ್ ಸ್ಪಾಟ್ಸ್ ಹೋಗೋಕ್ಕೆ ಏನಾದರೂ ಒಂದು ಪ್ರಾಡಕ್ಟ್ ಅಥವಾ ರೆಮಿಡಿ ಶೇರ್ ಮಾಡಿ ಅಂತ. ದಿಸ್ ಇಸ್ ಒನ್ ಆಫ್ ದ ನೈಸೆಸ್ಟ್ ರೆಮಿಡಿ ನಾನು ಯೂಸ್ ಮಾಡಿದ್ದು. ಫಾರ್ ದ ಲಾಂಗ್ ಟೈಮ್ ಯೂಸ್ ಮಾಡಿದ್ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಂಥ ಒಂದು ರೆಮಿಡಿ, ಅದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡೆ. ಸೊ ಇವಾಗ ಹೋಗಿ ಬಾಗಿಲು ತೊಳೆದ್ಬಿಟ್ಟು ಮುಖ ತೊಳ್ಕೊಂಡು ಬರ್ತೀನಿ. ದೆನ್ ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಸೀಕ್ರೆಟ್ ರೆಮಿಡಿ ಅಂತ. ಓಕೆ, ಐ ಆಮ್ ಬ್ಯಾಕ್. ಡೋಂಟ್ ಬಿ ಸ್ಕೇರ್ಡ್ ಆಯಿತಾ. ಇದು ಒಂದು ಬಾನೆಟ್ ನಾನು ಯೂಸ್ ಮಾಡ್ತೀನಿ ಬಿಕಾಸ್ ನಾನು ಹೇಳ್ದಂಗೆ ನನ್ನ ಹೇರ್ಸ್ ತುಂಬ ಫ್ರೀಝಿ. ಸೊ ಅದು ಫ್ರಿಕ್ಷನಿಂದ ಜಾಸ್ತಿ ಫ್ರೀಝ್ ಆಗಬಾರ್ದು ಅಂತ ರೀಸೆಂಟಾಗಿ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಇಟ್ಸ್ ಸಿಲ್ಕ್ ಬಾನೆಟ್. ಅಮೆಝಾನ್ದು ಲಿಂಕ್ ಬೇಕಂದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಲೈಕ್ ಅಂಡರ್ 300 rupees ಏನೋ. ಇಟ್ ಡಸ್ ದ ಜಾಬ್. ಚೆನ್ನಾಗಿ ಸಾಫ್ಟಾಗಿ ಇಟ್ಟಿರುತ್ತೆ ಕೂದಲನ್ನ. ಆ್ಯಂಡ್ ಇವಾಗ ಸ್ಕಿನ್ ಕೇರ್ಗೆ ಬರೋಣ. ಇವಾಗ ತಾನೇ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಓನ್ಲಿ 3 ಪ್ರಾಡಕ್ಟ್ಸ್ ಬೇಕು ಈ ಒಂದು ನೈಟ್ ಕ್ರೀಮ್ನ ಮಾಡೋಕ್ಕೆ. ಮ್ಯಾಜಿಕಲ್ ಕ್ರೀಮ್, ಇಟ್ ಲುಕ್ಸ್ ಮ್ಯಾಜಿಕಲ್. ಸೊ ಫಸ್ಟ್ ಬಂದುಬಿಟ್ಟು ಐ ಆಮ್ ಯೂಸಿಂಗ್ ಪತಾಂಜಲಿಯವರ ಅಲೋವೆರಾ ಜೆಲ್. ದಿಸ್ ವರ್ಕ್ಸ್ ಫೈನ್ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಕುಂಕುಮಾದಿ ತೈಲ. ಇದು ಬಂದು ನಾನು ಒಂದು ಹಿಸ್ ನೇಮ್ ಇಸ್ ಫಿಟ್ಯೂಬರ್ ಅಂತ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ಅವ್ರು ತೋರಿಸುವಂಥ ತುಂಬ ಪ್ರಾಡಕ್ಟ್ಸ್ ನನಗೆ ಸೂಟ್ ಆಗುತ್ತೆ, ವರ್ಕ್ ಆಗುತ್ತೆ. ಸೊ ಅವರೇ ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಪ್ರಾಡಕ್ಟ್ ಇದು. ಇಟ್ಸ್ ಕಾಲ್ಡ್ ಕುಂಕುಮಾದಿ ತೈಲಂ, ಕಾಮಧೇನು ಲ್ಯಾಬ್ರೋಟರೀಸ್ ಇಂದ ಅಂತೆ. ಸೊ ಇದನ್ನೇ ನಾನು, ಇದು ಸೆಕೆಂಡ್ or ಥರ್ಡ್ ಬಾಟಲ್ ನಾನು ಯೂಸ್ ಮಾಡ್ತಿರೋದು. ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಟ್ರಸ್ಟ್ ಮೀ, ಇಲ್ಲಿ ಇದ್ದಿದ್ದರಿಂದ ಎಷ್ಟೊಂದು ಡಾರ್ಕ್ ಸ್ಪಾಟ್ಸು ಈ ಕಾರ್ನರಲ್ಲಿ ಇದೆಲ್ಲ ಹೋಗೋಕ್ಕೆ ಕಾರಣ ಆಗಿದೆ ಈ ಒಂದು ಕುಂಕುಮಾದಿ ತೈಲ. ಆಯಿಲಿ ಸ್ಕಿನ್ ಇರೋರು ಕುಂಕುಮಾದಿ ತೈಲ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಐ ಡೋಂಟ್ ನೋ, ನನಗೆ ವರ್ಕ್ ಆಯಿತು. ಸೊ ಇಟ್ಸ್ ನೋ ಹಾರ್ಮ್ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಾಯ್ಶ್ಚರ್ ಆಗಿ ಫ್ಲಫಿಯಾಗಿಟ್ಟಿರುತ್ತೆ ಫೇಸ್ನ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬೇಕಾದ್ರೆ ನಾನು ನಿಮಗೆ ಬ್ಲಾಗ್ ಮಾಡಿದಾಗ ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿಡುತ್ತೆ ಅಂತ. ಥರ್ಡ್ ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ಪ್ರಾಡಕ್ಟ್, ಇದೊಂದು ಚಿಕ್ಕ ಕ್ಯಾಪ್ಸೂಲ್ ನೋಡಿ. ದಿಸ್ ಟೈನಿ ಕ್ಯಾಪ್ಸೂಲ್ ಡಸ್ ದ ಮ್ಯಾಜಿಕ್.
ಇದು ವಿಟಮಿನ್ ಇ ಕ್ಯಾಪ್ಸೂಲ್. ಎಲ್ಲ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಈ ಒಂದು ಕ್ಯಾಪ್ಸೂಲ್ ಸಿಗುತ್ತೆ. ಸೊ ಇವಾಗ ಹೇಗೆ ಇದನ್ನು ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂತ ತೋರಿಸ್ತೀನಿ. ಫಸ್ಟು ಅಲೋವೆರಾ ಜೆಲ್ ಒಂದು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಆನ್ ಕ್ಲೀನ್ ಹ್ಯಾಂಡ್ಸ್. ನೋಡಿ ಇಷ್ಟೇ. ಆ್ಯಂಡ್ ದೆನ್ ವಿಟಮಿನ್ ಇನಲ್ಲೂ ಆಯಿಲಿನೆಸ್ ಇದೆ ಆ್ಯಂಡ್ ಕುಂಕುಮದ ತೈಲನೂ ಯೂಸ್ ಮಾಡೋದ್ರಿಂದ ನಾನೊಂದು ಅರ್ಧ ಕ್ಯಾಪ್ಸ್ಯೂಲಷ್ಟು ವಿಟಮಿನ್ ಇ ಹಾಕ್ಕೊಳ್ತೀನಿ ಅಷ್ಟೇ. ಮುಂಚೆ ಪಂಪ್ ಇರಲಿಲ್ಲ, ಅದು ಈ ಥರ ಡ್ರಾಪ್ಲೆಟ್ಸ್ ಥರ ಇತ್ತು. ಬಟ್ ಈ ಸಲ ಏನೋ ಪಂಪ್ದೇ ಅವೈಲೇಬಲ್ ಇತ್ತು ಅಮೆಝಾನಲ್ಲಿ. ಸೊ ಇದನ್ನೇ ತರಿಸ್ಕೊಂಡೆ. ಒಂದೇ ಒಂದು ಪಂಪ್, ಲೈಕ್ ಒಂದು ಚೂರು ಪಂಪ್ ಹಾಕೋಬೇಕು. ಬಿಕಾಸ್ ಲೈಕ್ ಐ ಸೆಡ್ ಚಿಕ್ಕ ಡ್ರಾಪ್ ಸಾಕು, 2 ಡ್ರಾಪ್ಸ್ ಬಿತ್ತು. ಲೈಕ್ ಐ ಸೆಡ್ ನಮ್ಮದು ಆಯಿಲಿ ಸ್ಕಿನ್ ಇರೋದ್ರಿಂದ ವಿ ಡೋಂಟ್ ನೀಡ್ ದಟ್ ಮಚ್. ಇವಾಗ ಈ ಥರ ಕಾಣುತ್ತೆ ಕ್ರೀಮ್. ಇವಾಗ ಈ ಥರ ಸುರಿತಾ ಇದೆ, ಈ ಥರ ಕಾಣುತ್ತೆ ಕ್ರೀಮ್. ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ ಹೇಗೆ ಕಾಣುತ್ತೆ ಅಂತ. ದಟ್ ಇಷ್ಟೇ. ಈ ಥರ ಟರ್ನ್ ಆಗುತ್ತಾ, ಅದನ್ನು ನಾವು ಆಲ್ ಓವರ್ ಫೇಸ್ ಹಚ್ಕೊಳ್ಳೋದು. ಇದನ್ನು ಮುಂಚೆನೇ ನಾವು ಮಾಡಿ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೊಂಡು ಹಚ್ಕೋಬೋದು. ಬಟ್ ನನಗೆ ಈ ಪ್ರಾಸೆಸ್ ಇಷ್ಟ. ವಿಯರ್ಡ್ಲಿ ಈ ಕ್ರೀಮ್ ಮಾಡೋ ಪ್ರಾಸೆಸ್ ಇಷ್ಟ. ಸೊ ಐ ಜಸ್ಟ್ ಲೀವ್ ಇಟ್. ಫೇಸ್ ಆದಮೇಲೆ ನೆಕ್ಗೆ ರಿಮೆಂಬರ್, ನಾವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಅದನ್ನು ಕತ್ತಿಗೆ ಹಾಕಬೇಕು. ಸೊ ಜಸ್ಟ್ ಚೆನ್ನಾಗಿ ಮಸಾಜ್ ಮಾಡಬೇಕು. ಕಿವಿ ಬಿಡಬಾರ್ದು. ಶುಡ್ ಕವರ್ ದಿಸ್ ಎಡ್ಜ್ ದೆನ್ ಕತ್ತು. ಈ ಸಂಧಿ ಎಲ್ಲನೂ ಬಿಡಬಾರ್ದು. ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಕೊಳೆ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಟು ದ್ಯಾಟ್ ಇಲ್ಲಿ ಆ್ಯಂಡ್ ದಿಸ್, ಎಸ್ಪೆಷಲಿ ಈ ಏರಿಯಾ ಕಪ್ಪಾಗೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಸ್ವಲ್ಪ ಮಾಯ್ಚರ್ ಥರ ಮಿಕ್ಕಿರುತ್ತಲ್ಲ, ಅದನ್ನ ಈ ಥರ ಕೈಗೆ ಹಾಕ್ಕೊಬಿಡ್ತು. ದ್ಯಾಟ್ಸ್ ಇಟ್. ಕ್ಲೋಸಪ್ ಲುಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಮೈ ಸ್ಕಿನ್ ಲುಕ್ಸ್ ನೋಡಿ ಎಷ್ಟು ಮಾಯ್ಶ್ಚರ್ಡ್ ಆಗಿದೆ. ಇವಾಗ ಹೀಗೆ ಹೋಗಿ ನಿದ್ದೆ ಮಾಡೋದು. ಬೆಳಗ್ಗೆ ಸೂಪರ್ ಫ್ರೆಶ್ ಆಗಿ ನಮ್ಮ ಸ್ಕಿನ್ ಕೂಡ ಸೂಪರ್ ಫ್ರೆಶ್ ಆಗಿ ಎದ್ದೇಳುತ್ತೆ. ಆ್ಯಂಡ್ ಲೈಕ್ ಐ ಸೆಡ್, ನಿಮ್ಮದು ಆಯಿಲಿ ಸ್ಕಿನ್, ನೀವೇನಾದರೂ ಕುಂಕುಮಾದಿ ತೈಲ ಯೂಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದರೆ ಯು ಕ್ಯಾನ್ ಜಸ್ಟ್ ಯೂಸ್ 1 ಡ್ರಾಪ್ ಲೈಕ್ ಐ ಶೋಡ್. ಸೊ ಅಷ್ಟೇ. ದಿಸ್ ಇಸ್ ದ ಸೀಕ್ರೆಟ್ ಫಾರ್ ದ ಡಾರ್ಕ್ ಸ್ಪಾಟ್ಸ್ ರಿಮೂವಲ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಅಟ್ಲೀಸ್ಟ್ ಒಂದು 15 days to 1 month ಯೂಸ್ ಮಾಡಿದ್ರೇ ಯು ವಿಲ್ ಸಿ ದ ರಿಸಲ್ಟ್ಸ್. ಸೊ ಅಷ್ಟು ದಿನ ಯೂಸ್ ಮಾಡಿ, ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಅಂತ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಇವಾಗ ನಾನು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತೀನಿ. ಚಳಿಗಾಲದಲ್ಲಿ ಮುಖ ತೊಳೆಯೋದು ಒಂಥರ ಅನಿಸುತ್ತೆ. ಸೊ ಅದಕ್ಕೇ ಇವತ್ತಿಂದ ಮಾಡಲೇಬೇಕು ಅಂತಲೇ ಇವತ್ತು ಚಳಿನಲ್ಲೂ ಅಂತ ಮುಖ ತೊಳ್ಕೊಂಡು ಬಂದೆ. ಇಷ್ಟು ಆರ್ಕೊಂಡು ಬಿಡುತ್ತಾ. ಕುಂಕುಮಾದಿ ತೈಲ ಯಾವಾಗಲೂ ಅಷ್ಟೇ. ನಾನು ಮುಂಚೆ ಬರೀ ಕುಂಕುಮಾದಿ ತೈಲ 1 ಡ್ರಾಪ್ ಹಾಕೋತಾ ಇದ್ದೆ. ಅದೊಂದನ್ನೇ ಹಾಕಿದ ತಕ್ಷಣ ಅದು ಆಯಿಲ್ ಬಿಟ್ಕೊಳ್ಳಲ್ಲ. ಹಾಕಿ ಒಂದು 10-15 minutes ಆದಮೇಲೆ ಸ್ಲೋ ಆಗಿ ಆಯಿಲ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ಫೇಸ್ ಫುಲ್ ಗ್ಲೋಯಿ ಆಗಿ ಆ್ಯಂಡ್ ಫ್ರೆಶ್ ಆಗಿ ಕಾಣುತ್ತೆ. ಬೆಳಗ್ಗೆನೂ ಅಷ್ಟೇ. ಸೊ ನೋಡಿ, ಲೈಟಾಗಿ ಆಯಿಲಿ ಆಗ್ತಾಯಿದೆ ಸ್ಕಿನ್ ಅಷ್ಟೇ. ಒಂದು ಲಾಸ್ಟ್ ಸ್ಟೆಪ್ ಏನಂದರೆ, ರೀಸೆಂಟಾಗಿ ಬೋರೋಲಿನ್ ಅವರ ಒಂದು ಸ್ಮಾಲ್ ಪ್ಯಾಕ್ ಆಫ್ ಇದು ತೊಗೊಂಡು ಬಂದೆ ನಾನು. ಇದೇನಂತಾರೆ, ಐ ಡೋಂಟ್ ನೋ ವಾಟ್ ಇಸ್ ಇಟ್, ಮಾಯ್ಶ್ಚರೈಸರ್ ಆರ್ ಐ ಡೋಂಟ್ ನೋ. ಬೋರೋಲಿನ್ ತೊಗೊಂಡು ಬಂದೆ ಬಿಕಾಸ್ ಇದು ಅಪ್ಯಾರೆಂಟ್ಲಿ ನಮ್ಮ ಲಿಪ್ನ ಮಾಯ್ಶ್ಚರಾಗಿ ಇಡುತ್ತಂತೆ. ನನಗೆ ಇಫ್ ಯು ಸಿ ನನ್ನ ಸ್ಮೋಕ್ ಮಾಡೋರ ಥರ ನನ್ನ ಲಿಪ್ಸ್ ಯಾವಾಗಲೂ ಡಾರ್ಕ್ ಆಗಿರುತ್ತೆ. ಐ ಡೋಂಟ್ ನೋ ವೈ, ಮುಂಚೆಯಿಂದನೂ ಹಾಗೆ ಇದೆ. ಸೊ ಒಂದೊಂದ್ಸಲ ತುಪ್ಪ ಹಾಕ್ಕೊಂಡು ಮನ್ಕೋತೀನಿ ಎಲ್ಲ ಸ್ಕಿನ್ ಕೇರೆಲ್ಲ ಆದಮೇಲೆ. ಒಂದೊಂದ್ಸಲ ಏನೂ ಹಾಕದೆ ಮನ್ಕೋತೀನಿ. ಐ ಥಾಟ್ ಬೋರೋಲಿನ್ ಹೆಲ್ಪ್ ಮಾಡುತ್ತಂತೆ ಮಾಯ್ಶ್ಚರ್ ಮಾಡೋಕ್ಕೆ, ಅದಕ್ಕೆ ಯೂಸ್ ಮಾಡೋಣ ಅಂದ್ಕೊಂಡೆ ಅಷ್ಟೇ. ಡನ್. ಸ್ಕಿನ್ ಮಾಯ್ಶ್ಚರೈಸ್ಡ್, ಲಿಪ್ಸ್ ಮಾಯ್ಶ್ಚರೈಸ್ಡ್, ಹೇರ್ ಪ್ರೊಟೆಕ್ಟೆಡ್. ಇವಾಗ ಹೋಗಿ ನಿದ್ದೆ ಮಾಡೋದಷ್ಟೇ. ಲೇಟಾಗಿದೆ. ನಾಳೆ ಬೆಳಗ್ಗೆ ನಾನು ಬೇಗ ಆಫೀಸ್ಗೆ ಹೋಗಬೇಕು. ನಾಳೆನೇ ಜಿಮ್ಗೆ ಹೋಗೋಕ್ಕಾಗಲ್ಲ. ನಾಳೆ ಒಂದಿನ ಬಿಟ್ಟು ನಾಳಿದ್ದಿಂದ ಹೋಗ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಐ ಹೋಪ್ ನಿಮಗೆ ಈ ರೆಮಿಡಿ ಈಸಿಯಾಗಿರುತ್ತೆ. ಆ್ಯಂಡ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆದಷ್ಟು ಬೇಗ ನಿಮಗೂ ವರ್ಕ್ ಆಗಲಿ. ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನು ಚೇಂಜಸ್ ನೋಡಿದ್ರಿ ಅಂತ ನನಗೂ ಹೇಳಿ. ಸೊ ದಟ್ ಐ ಫೀಲ್ ಹ್ಯಾಪಿ. ಆ್ಯಂಡ್ ನಿಮಗೆ ಹೆಲ್ಪ್ ಆದರೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ. ನಾನು ಇಂಥದ್ದು ಯೂಸ್ ಮಾಡಿ ಅದು ನಂಗೆ ವರ್ಕೌಟ್ ಆಯಿತು ಅನ್ನೋದಾದರೆ ಐ ಕ್ಯಾನ್ ಟೆಲ್ ಯು, ನೀವು ಟ್ರೈ ಮಾಡಿ ನೋಡ್ಬೋದು ಇಫ್ ಇಟ್ ವರ್ಕ್ಸ್ ಫಾರ್ ಯು. ಆ್ಯಂಡ್ ನಮಗೆಲ್ಲ ಸ್ಕಿನ್ ಟೈಪು ಡಿಫ್ರೆಂಟ್ ಆಗಿರುತ್ತೆ. ಸೊ ನನ್ನ ಮೇಲೆ ವರ್ಕ್ ಆಗೋದು ನಿಮ್ಮ ಮೇಲೆ ವರ್ಕ್ ಆಗಬೇಕು ಅಂತಲೂ ಇಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಟ್ರೈ ದಟ್ ಇಟ್ ವರ್ಕ್ಸ್. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಬೇಕಂದರೆ ಲಿಂಕ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು.